ಓಕೆ. ನೀವು 'ರಕ್ಕಸಪುರದೋಳು' ಸಿನಿಮಾದಲ್ಲಿ ಒಂದು ಸಾಂಗ್ ಲಿರಿಕ್ಸ್ ಬರೀತೀರಾ. ಅದ್ರಲ್ಲಿ ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಪ್ರೇಮ್ ಅವರಿಗೆ ಸಂಬಂಧಪಟ್ಟಂತ ಒಂದು ಲೈನ್ ಹಾ, ಬರೀತೀರಾ. ಹಾ. ಆ ಅದ್ರ ಬಗ್ಗೆ. ಅಂದ್ರೆ ಪ್ರೇಮ್ ಸರ್ ನಾವು ಕೆಡಿ ವರ್ಕ್ ಮಾಡ್ತಿದ್ದ ಹೌದು. ಜೊತೆಗೇನೆ ರಕ್ಕಸಪುರದೊಳಗೆ ನಾವು ಜೊತೆಗೆ ವರ್ಕ್ ಹ್ಮ್. ಮಾಡಿದ್ದೆ ಮೇಡಮ್. ನಮ್ಮ ಕೆಡಿ ಕೋ ಹ್ಮ್. ಡೈರೆಕ್ಟ್ರೆ ರಕ್ಕಸಪುರದೊಳಗೆ ಹ್ಮ್. ಡೈರೆಕ್ಟ್ರು. ಆ ವರ್ಕ್ ಮಾಡುವಾಗ ಪ್ರೇಮ್ ಸರ್ ನಮ್ಮ ಕೆಡಿ ವರ್ಷನ್ಗಳೆಲ್ಲ ಡೈಲಾಗ್ ಎಲ್ಲ ಸಖತ್ ಚೇಂಜ್ ಮಾಡೋರಲ್ಲ. ಹ್ಮ್. ಅವಾಗ ಡಿಸಪಾಯಿಂಟ್ ಆದಾಗ ಬೇಜಾರಾದಾಗ ಅವ್ರು ಮೋಟಿವೇಟ್ ಮಾಡೋರು. ಹ್ಮ್. ಮಾಡ್ಬಿಟ್ಟು ಒಂದು ಮಾತು ಹೇಳೋರು, "ಮಗ ನಾನು ಬೇಸಿಕಲಿ ಜೋಗಿ ಮಗ, ನಾನು ಬೇಡ್ತಾ ಇರ್ತೀನಿ ನಿನಗೆ ಕೊಡ್ತಾ ಕೊಡ್ತಾ ಇರಬೇಕು ಅಷ್ಟೇ" ಇರ್ಬೇಕು. ಅಂತ ಅಂದ್ಬಿಟ್ಟು ನನಗೆ ಆ ಮಾತು ತುಂಬಾ ಮನ್ಸಲ್ಲಿ ಕುತ್ಕೊಬಿಟ್ಟಿತ್ತು ಮೇಡಮ್. ಹ್ಮ್. ಏನು ಹಿಂಗೆ ಅಂದ್ಬಿಟ್ರಲ್ಲ, ಹ್ಮ್. ಆದ್ರೆ ಫುಲ್ಫಿಲ್ ಮಾಡೋ ಗುರು ನೀನು ಅಂತ. ಹ್ಮ್. ಆಮೇಲೆ ಪ್ರೇಮ್ ಸರ್ ಓಪನ್ ಚಾಲೆಂಜ್ ಆಗ್ತಾರೆ. ಹ್ಮ್. ನನಗೆ ತೆಗಿಯೋ ತಾಕತ್ತಿದೆ, ನಿನಗೆ ಬರೆಯೋ ತಾಕತ್ತಿದೆಯಾ, ಬರೀ ಹ್ಮ್. ನೀನು ಹ್ಮ್. ಅಂತಾರೆ. ಆ ಥರ ಮಾತುಗಳು ಕೇಳಿರ್ತೀವಿ. ಈ ಥರ ಬಂದ್ಬಿಟ್ಟು ಕೊಡೋ ಡೈಲಾಗ್ ಕೊಡು ಅಂತ ಹ್ಮ್. ಎಲ್ಲ ಹೇಳಿರೋದು, ಆ ಮಾತು ಹೆಂಗೆ ಗುರು ಅಂತ ಮನ್ಸಲ್ಲಿ ಉಳ್ಕೊಂಡಿತ್ತು. ಅಲ್ಲಿ ನಾವು ಮಾದೇಶ್ವರನ ಬಗ್ಗೆ, ಆ ಸಾಂಗು ಹಾ. ಸಿದ್ದಪ್ಪಾಜಿ ಬಗ್ಗೆ, ಆ ಹ್ಮ್. ಸಾಂಗ್‌ನ ನಾವು ಒಂದು ಪ್ಲೇಸ್‌ಮೆಂಟ್ ಮಾಡೋ ಟೈಮಲ್ಲಿ ಅವರು ಜೋಗಿ ಅನ್ನೋದು ಒಂದು ಏನಿದೆ ಹ್ಮ್. ಅದು ಆ ಒಕ್ಲಲ್ಲಿದೆ ಮೇಡಮ್. ಹ್ಮ್. ಅವಾಗ ಈ ಪದ ಅಲ್ಲಿ ಕೂರ್ಸೋಣ ಹ್ಮ್. ಅಂತ ಅನ್ನಿಸ್ತು. ಆಮೇಲೆ ಆ ಸಾಂಗ್‌ನ ಪ್ರೇಮ್ ಸರ್ ಆಡಬೇಕು ಅಂತ ನಾವು ಫಿಕ್ಸ್ ಆಗ್ಬಿಟ್ಟಿದ್ದು.